ನಮಸ್ತೆ ಮಿತ್ರರೇ. ಇವತ್ತು ಇನ್ನೊಂದು ತುಳುನಾಡಿನ ಓಲ್ಡ್ ರೆಸಿಪಿ, ನಮ್ಮ ಹಿರಿಯರು ಮಾಡ್ತಿದ್ದಂಥದ್ದು. ಆ ಶೈಲಿಯಲ್ಲಿ ನಾನು ಕೆಸುವಿನ ಎಲೆಯ ಪತ್ರೊಡೆಯನ್ನು ಮಾಡ್ತಿದ್ದೇನೆ. ಈ ಕೆಸುವಿನ ಎಲೆಯ ಆರೋಗ್ಯದಾಯಕ ಅಂಶಗಳು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಹಾಗಾಗಿ ನಮ್ಮ ಹಿರಿಯರು ಮಳೆಗಾಲ ಶುರುವಾದ ಕೂಡಲೇ ಕೆಸುವಿನ ಎಲೆಯಿಂದ ಥರದ ಖಾದ್ಯಗಳನ್ನು ತಯಾರಿಸ್ತಿದ್ರು. ಅದರೊಟ್ಟಿಗೆ ಈ ಪತ್ರೊಡೆ, ಅದು ಸಹ ಈ ಮಸಾಲೆ ಹಾಕಿದಂತಹ ಪತ್ರೊಡೆಯನ್ನು ಮಾಡ್ತಿದ್ದರು. ಬಹಳ ರುಚಿಕರವಾಗಿ ಬರ್ತದೆ. ಮತ್ತು ಅದಕ್ಕೊಂದು ಒಗ್ಗರಣೆ ನಾನಿವತ್ತು ಅದೇ ರೀತಿಯಲ್ಲಿ ಕೊಟ್ಟಿದ್ದೇನೆ. ಅದರೊಟ್ಟಿಗೆ ಬೆಣಚು ಕಲ್ಲನ್ನು ಯೂಸ್ ಮಾಡಿ ಹಾಕಿದರೆ ಸೂಪರ್ಬ್ ಆಗಿ ಬರುವಂಥದ್ದೇ. ಅಲ್ಲದೆಯೂ ಈಗ ಈ ಆನಿಯನ್ ಮತ್ತು ಈ ಗಾರ್ಲಿಕ್ಕನ್ನು ಕೊನೆಗೆ ನಾವು ಯಾವ ರೀತಿಯಲ್ಲಿ ಫ್ರೈ ಮಾಡಿ ಹಾಕ್ತೇವೆ, ಅದು ಈ ಒಂದು ಪತ್ರೊಡೆಯಲ್ಲಿ ಮೇಯ್ನ್ ಆಗಿರುವಂಥದ್ದು. ಹಾಗಾದರೆ ಇವತ್ತು ನಾನು ಮಾಡಿದಂತಹ ಪತ್ರೊಡೆ ನನ್ನ ಅಜ್ಜಿ ಮತ್ತು ನನ್ನ ಅತ್ತೆಯಂದಿರು ಮಾಡ್ತಿರುವಂತಹ ರೀತಿಯದ್ದು. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಬನ್ನಿ ಈ ರುಚಿಕರವಾದ ಹಾಗೂ ಆರೋಗ್ಯದಾಯಕವಾದ ಮಳೆಗಾಲದಲ್ಲಿ ತಿನ್ನಲೇಬೇಕಾದಂತಹ ಈ ಪತ್ರೊಡೆಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಕೆಸುವಿನ ಎಲೆಗಳು, ಉತ್ತಮವಾದನ್ನು ಆರಿಸಿ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಇಂತಹ ಒಂದು ಪಿಂಕ್ ಕಲರ್ ನಡುವಲ್ಲಿ ಬಂದಂತಹದನ್ನು ನಾವು ಯೂಸ್ ಮಾಡಬಾರ್ದು. ಪಿಂಕ್ ಕಲರ್ ಇದ್ದರೆ ಅದು ತುಂಬ ತುರಿಸ್ತದೆ ಹೇಳಿ ಅರ್ಥ. ಈಗ ನಾನು ತುಂಬ ಎಳೆಯದಾದ ನೋಡಿ, ಇಲ್ಲಿ ಎಳೆಯದಾದ ಉಂಟಿದೆ, ಅದು ಪಿಂಕ್ ಕಲರ್ ಇಲ್ಲ. ಇಂಥದ್ದನ್ನು ಕೈಯಲ್ಲಿ ಹೀಗೆ ಒಂದೊಂದಾಗಿ ಹೀಗೆ ತೆಗೆದುಕೊಂಡು ಇವತ್ತು ನಾವು ಇದರಿಂದ ಪತ್ರೊಡೆಯನ್ನು ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಬೇಕು ಅಷ್ಟು ಸಹ ಉಂಟು. ಸ್ವಲ್ಪ ಎಳತ್ತಾದರೆ ಬಹಳ ಚೆನ್ನಾಗಿ ಬರ್ತದೆ, ಹೆಚ್ಚು ತುರಿಸುವುದಿಲ್ಲ. ಕೈಯಲ್ಲೇ ಕಟ್ ಮಾಡಿದರೆ ಬಹಳ ಉತ್ತಮ. ಮಿತ್ರರೇ, ಇವತ್ತು ತುಳುನಾಡಿನಲ್ಲಿ ತುಳುವರು ಮಾಡುವಂತಹ ಶೈಲಿಯ ಪತ್ರೊಡೆ ಮಾಡ್ತಿದ್ದೇನೆ ನಾನು. ನೋಡಿ, ಸ್ವಲ್ಪ ಈ ಕೆಸುವಿನ ಎಲೆಗಳನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಆದಷ್ಟು ಎಳತ್ತೆಳತ್ತು ತೆಗೆದುಕೊಂಡು ನಾವು ಇವತ್ತು ಕಟ್ ಮಾಡಿದಂತಹ ನಾವು ತುಳುನಾಡಿನವರು ಮಾಡುವಂತಹ ಪತ್ರೊಡೆ ಮಾಡ್ತಿದ್ದೇನೆ. ನೋಡಿ, ಇದಕ್ಕೆ ಇಲ್ಲಿ ನೋಡಿ, ಇದು ಕುಚ್ಚಲಕ್ಕಿ, ಬಿಳಿ ಕುಚ್ಚಲಕ್ಕಿಯನ್ನು ನಾನು ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. ಈಗ ಇದನ್ನು ಮೊದಲಿಗೆ ನಾವು ಈ ಗ್ರೈಂಡ್ರಲ್ಲಿ ಹಾಕಿ ಸ್ವಲ್ಪ ಗಟ್ಟಿ ರುಬ್ಬಿಕೊಳ್ಳೋಣ. ಒಬ್ಬರನ್ನ ಕಮೆಂಟ್ನಲ್ಲಿ ಕಡಿಯುವುದಲ್ಲ ಕನ್ನಡದಲ್ಲಿ ತುಳುವಲ್ಲಿ ಕಡಿಯುವುದು ಹೇಳುವುದು, ಕನ್ನಡದಲ್ಲಿ ರುಬ್ಬಿಕೊಳ್ಳುವುದಂತ ಹೇಳುವುದಂತೆ. ಅದರಿಂದಾಗಿ ರುಬ್ಬಿಕೊಳ್ಳೋಣ, ಗಟ್ಟಿಯಾಗಿ ನಾವು ರುಬ್ಬಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ತೇನೆ ನಾನು, ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ತುರಿಗೆ ಇದನ್ನು ಒಳ್ಳೆ ಗಟ್ಟಿ ರುಬ್ಬಿಕೊಂಡು ಮತ್ತೆ ನಿಮಗೆ ತೋರಿಸ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಗ್ರೈಂಡಾಗಿ ಒಳ್ಳೆ ಫೈನಾಗಿ ಗ್ರೈಂಡ್ ಮಾಡಿ ತಂದೆ. ಗ್ರೈಂಡರ್ ನಾನು ನಿಮಗೆ ಮೊನ್ನೆ ಒಂದು ನನ್ನ ಹಿಂದಿನ ವೀಡಿಯೋದಲ್ಲಿ ತೋರಿಸ್ತೇನೆ. ಅಂಥ ಗ್ರೈಂಡರ್ ಇದ್ದರೆ ಬಹಳ ಒಳ್ಳೆಯದಾಗ್ತದೆ. ಈಗ ಇಲ್ಲಿ ನೋಡಿ, ಎಲ್ಲ ಇದರದ್ದು ಸ್ವಲ್ಪ ಹೀಗೆ ತೆಗೆದುಕೊಳ್ಬೇಕು. ಸ್ವಲ್ಪ ನಾರಂಶ ಉಂಟಲ್ಲ, ಇದು ಹೋಗಬೇಕು. ಇದು ಹರಿದ್ರೆ ಸಹ ತೊಂದರೆ ಇಲ್ಲ. ಹೀಗೆ ತೆಗೆಯುವಾಗ ಹೀಗೆ ನಾರು ಹೋದರೆ ಆಯ್ತು. ಇದ್ರದ್ದು ಸ್ವಲ್ಪ ತುರಿಸ್ತದೆ ಒಂದೊಂದು ಸರ್ತಿ. ಅದಕ್ಕೋಸ್ಕರ ಈಗ ಒಳ್ಳೆ ನೀರಿನಲ್ಲಿ ಬೆಳೆದಂಥದ್ದು, ಆದರೆ ಈಗ ಮಳೆಗಾಲದಲ್ಲ, ಹಾಗೆ ತುರಿಸುವುದಿಲ್ಲ. ನೋಡಿ, ಇಂಥದ್ದು ಸ್ವಲ್ಪ ಹೀಗೆ ಸಣ್ಣದಿದ್ದರೆ ಈಗ ಅಲ್ಲಿಗೆ ಹೀಗೆ ಮಾಡಿಕೊಂಡು ಇದರದ್ದು ಹೆಚ್ಚಾಗಿ ಕೈಯಿಂದಲೇ ಕೆಲವರು ತೆಗಿತಾರೆ. ನಮಗೆಲ್ಲ ಕೈಯಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಈಗ ಇದನ್ನೆಲ್ಲ ಒಟ್ಟಿಗೆ ಇಟ್ಟುಕೊಂಡು ನೋಡಿ, ಎಲ್ಲ ಸಹ ನಾನು ಮಾಡಿದ್ದೇನೆ. ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ತುಂಬ ಬೇಡ. ಈಗ ನಾನು ಮಾಡಿಕೊಂಡದ್ದು 1.5 ಗ್ಲಾಸ್ನಷ್ಟು ಲೋಟದಷ್ಟು ಈ ಕುಚ್ಚಲಕ್ಕಿಯನ್ನು ನೀರಿನಲ್ಲಿ ಹಾಕಿದ್ದು. ಹೀಗೆ ಎಲ್ಲವನ್ನು ಈಗ ನಾವು ನೋಡಿ ಹೀಗೆ ಸುತ್ತಿಕೊಳ್ಳೋಣ. ಒಂದರ ಮೇಲೆ ಒಂದು ಇಟ್ಕೊಂಡಿದ್ದೇನೆ ನಾನು, ಒಂದು ಹೀಗೆ ಇಟ್ಕೊಂಡಿದ್ದೇನೆ. ನೋಡಿ, ಒಂದರ ಮೇಲೆ ಒಂದು ಇಟ್ಕೊಂಡು, ತುಂಬ ಬೇಕಂತ ಇಲ್ಲ, ಒಂದು 10-12 ಎಲೆಗಳಿದ್ರೆ ಸಾಕು. ಸ್ವಲ್ಪ ಎಳೆ ಎಲೆ ಆದರೆ ಬಹಳ ಒಳ್ಳೆಯದಾಗ್ತದೆ. ನೋಡಿ, ಹೀಗೆ ಮಾಡಿ ಹೀಗೆ ಇದನ್ನೀಗ ಹೀಗೆ ಸುತ್ತಿಕೊಳ್ಳೋಣ. ಗಟ್ಟಿಯಾಗಿ ಹೀಗೆ ಸುತ್ತಿಕೊಂಡು ನೋಡಿ, ಹೀಗೆ ಮಾಡಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಹೀಗೆ ಎಷ್ಟು ಸಣ್ಣದಾಗ್ತದೆ ಅಂದರೆ ಅಷ್ಟು ಸಣ್ಣದಾಗಿ ಬೇಕಿದೆ. ಇದನ್ನು ಪುನಃ ಒಂದು
ಇದೆಲ್ಲ ನಮ್ಮ ಮುಂಚೆ ಹಳ್ಳಿಯಲ್ಲಿ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಇದೇ ರೀತಿಯಲ್ಲಿ ಮಾಡ್ತಿದ್ದದ್ದು. ಸೊ ಇದಕ್ಕೆ ಇದನ್ನು ಈಗ ಎಷ್ಟು ಬೇಕಂತ ನೋಡಿಕೊಂಡು ಸಣ್ಣದಾಗಿ ಮಾಡಿ, ಇಲ್ಲಿ ನಮ್ಮದು ಮ್ಯಾಂಗ್ಳೂರ್ನಲ್ಲಿ ನಾವು ಮಾಡೋದು ನೋಡಿ GSP ಶೈಲಿಯಲ್ಲಿ ನಾನು ಮಾಡ್ತೇನೆ ಯಾವಾಗಲೂ. ಅದು ಸಹ ನನಗೆ ತುಂಬ ಖುಷಿ, ಎಷ್ಟು ಅದು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನೋಡಿ. ಸಣ್ಣದಾಗಿ ಇದೇ ರೀತಿ ಎಲ್ಲವನ್ನು ನಾನು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ವೀಕ್ಷಕರೇ ಇಲ್ಲಿ ನೋಡಿ, ಇದು ಕಟ್ ಮಾಡಿ ಆಯಿತು. ಈಗ ಇಲ್ಲಿ ನಾನು ಸ್ಟೀಮರನ್ನು ಒಂದು ಗ್ಯಾಸ್ನಲ್ಲಿ ಇಟ್ಕೊಳ್ತೇನೆ. ಈಗ ಮಿಕ್ಸ್ ಮಾಡಿಕೊಳ್ಳೋಣ. ಒಂದು 10 ಎಲೆ ಇದ್ದರೆ ಸಾಕಾಗ್ತದೆ 2 ಲೋಟದಕ್ಕೆ, ತುಂಬ ಬೇಳೆ ಸಹ ಬೇಡ. ಅದು ಬೇಯುವಾಗ ಮಿಕ್ಸ್ ಇದಾಗ್ತದೆ, ಸ್ವಲ್ಪ ಕಡಿಮೆ ಆಗ್ತದೆ. ನಾನು ಸ್ವಲ್ಪ ಇನ್ನೊಂದು ಅದರದ್ದು ಈ ಗಂಟು ಗಂಟು ಮಾಡಿ ಮಾಡ್ತೇವಲ್ಲ, ಅದೊಂದು ಪದಾರ್ಥ ಮಾಡ್ತೇವೆ ನಾವು, ತೇಟ್ಲ ಅಂತ ಹೇಳ್ತೇವೆ. ಅದು ಮಾಡಲಿಕ್ಕೆ ಸಹ ನಾನು ಸ್ವಲ್ಪ ಹೆಚ್ಚನ್ನೇ ತಂದಿದ್ದೇನೆ. ಸೊ ನೋಡಿ, ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪೆಲ್ಲ ಹಾಕೊಂಡಾಗಿದೆ ನಾವು ಮೊದಲೇ. ಇದು ನಮ್ಮ ಹಿರಿಯರು ಈ ರೀತಿಯಲ್ಲಿ ಮಾಡ್ತಿದ್ದದ್ದು. ನಮಗೆ ಇದನ್ನೇ ಮುಂಚಿನಲ್ಲಿ ತಿಂದು ಗೊತ್ತು. ಮತ್ತು ನಾವು ಪೇಟೆಗೆ ಬಂದಾಗ ಪೇಟೆಯಲ್ಲಿ ಎಲ್ಲ GSP ಸಮುದಾಯದವರೊಟ್ಟಿಗೆ ಸೇರಿದಾಗ ಮತ್ತು ನಮ್ಮ ಉಳಿದವರೆಲ್ಲ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಕೆಲವರೆಲ್ಲ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಮಾಡ್ತಾರೆ. ಇದು ನಮ್ಮದು ಹಳ್ಳಿಗಳಲ್ಲಿ ಮಾಡ್ತಿದ್ದ ರೀತಿ. ಈಗ ಇಲ್ಲಿ ನೋಡಿ, ಇದು ಸಹ ಬಿಸಿಯಾಗಿದೆ. ಇಲ್ಲಿ ಒಂದೊಂದಾಗಿ ನಾನು ಬೇಗ ಬೇಯಬೇಕಿದ್ರೆ ಸಹ ಸಣ್ಣ ಉಂಡೆ ಇಟ್ಟರೆ ಆಯಿತು ನೋಡಿ. ಹೀಗೆ ಸಣ್ಣ ಉಂಡೆಗಳಾಗಿ ಇಟ್ಕೊಂಡ್ರೆ ಆಯಿತು. ಇಲ್ಲದೆ ದೊಡ್ಡ ಉಂಡೆ ಸಹ ಇಟ್ಕೊಳ್ಬೋದು ನೋಡಿ. ಹೀಗೆ ಒಂದೊಂದೇ ಉಂಡೆಗಳನ್ನು ಎಲ್ಲವನ್ನು ಸಹ ಉಂಡೆ ಮಾಡಿ ಹೀಗೆ ಇಟ್ಕೊಳ್ತೇನೆ. ಮತ್ತೆ ಮಸಾಲೆಗೆ ತಯಾರಿಸಲಿಕ್ಕೆ ಉಂಟು. ನಾವು ಮಸಾಲೆ ತಯಾರಿಸಿ ಮಸಾಲೆಗೆ ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳೋದು. ವೀಕ್ಷಕರೇ ನೋಡಿ, ಎಲ್ಲ ಇಟ್ಟುಕೊಂಡೆ ನೋಡಿ. ಇಷ್ಟು ಆದದ್ದು 1.5 ಲೋಟದಷ್ಟು ಅಕ್ಕಿ ಇದ್ದಿದ್ದು. ಇದನ್ನೀಗ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, 20 ನಿಮಿಷಗಳ ಬಳಿಕ ನೋಡಿ ಒಳ್ಳೆ ಬೆಂದಿದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಒಂದು ಬೇರೆ ಇದಕ್ಕೆ ಹಾಕೊಂಡು ತಣ್ಣಗಾಗಲಿಕ್ಕೆ. ಇಲ್ಲಿ ಇದೇ ಪಾತ್ರೆಯಲ್ಲಿ, ಇದರಲ್ಲಿ ಗ್ಯಾಸ್ನಲ್ಲಿ ನಾವು ಬಾಣಲೆ ಇಟ್ಕೊಂಡು ಹುರಿದುಕೊಳ್ಳೋಣ. ಮಸಾಲೆ ಹುರಿದುಕೊಳ್ಳೋಣ. ಮಸಾಲೆಗೆ ಇಲ್ಲಿ ನೋಡಿ ಒಂದು 4-5 ಬ್ಯಾಡಿಗೆ ಮೆಣಸು, ಒಂದು ಸಣ್ಣ ತುಂಡು ಬೆಲ್ಲ, ಒಂದು ತೆಂಗಿನಕಾಯಿಯ ತುರಿ, ಒಂದು ಇಷ್ಟು ದೊಡ್ಡ ತೆಂಗಿನಕಾಯಿದು ಇಡೀ ತುರಿ ಬೇಕು, ಸ್ವಲ್ಪ ತೆಂಗಿನಕಾಯಿ ಇದಕ್ಕೆ ಹೆಚ್ಚು. ಇಲ್ಲಿ ಜೀರಿಗೆ 1 ಚಮಚ, 1.5 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಹುಳಿ ಬೇಕು ನಮಗೆ, ಒಂದು ದೊಡ್ಡ ಲಿಂಬೆ ಗಾತ್ರದ ಹುಳಿ, ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೇಳಿದೆ, ಮತ್ತು 1 ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಮೆಂತೆ ಬೇಕು. ಈಗ ಮೊದಲಿಗೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ಉದ್ದಿನಬೇಳೆ ಮತ್ತು ಮೆಂತೆಯನ್ನು ಹುರಿದುಕೊಳ್ಳೋಣ. ಇದು ಸ್ವಲ್ಪ ಹುರಿಯುವಾಗ, ಸ್ವಲ್ಪ ಕಲರ್ ಬರುವಾಗ ಇದಕ್ಕೆ ನಾವು ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಇದು ಖಾರ ಹೆಚ್ಚು ಮಾಡೋದು ಬೇಡ. ನಾನು ಹಿಂದಿನವರು ಸ್ವಲ್ಪ ಖಾರ ಮಾಡ್ತಿದ್ದರು. ನಮಗಂದರೆ ತುಂಬ ಖಾರ ಆಗಲಿಕ್ಕೆ ಇಲ್ಲ. ಇದು ಪತ್ರೊಡೆ ಎಲ್ಲ ಕಲ್ಲರ್ ಮಾತ್ರ ಬೇಕು ನಮಗೆ. ಕಲ್ಲರ್ ಕೆಂಪಾದರೆ ಆಯಿತು. ಸೊ ನಾನೊಂದು 1, 2, 3, 4, ಒಂದು 5 ಮೆಣಸನ್ನು ತೆಗೆದುಕೊಂಡಿದ್ದೇನೆ ನಾನು. ಈಗ ಮೆಣಸು ಸ್ವಲ್ಪ ಉಬ್ಬುವಾಗ ನೋಡಿ, ಅಲ್ಲಿ ಇದು ಮೆಂತೆ ಮತ್ತು ಉದ್ದಿನಬೇಳೆ ಸಹ ಇದಾಗ್ತಾ ಉಂಟು. ಇಲ್ಲಿ ಜೀರಿಗೆ ಮತ್ತು ನಾವು ಕೊತ್ತಂಬರಿ, 1 ಚಮಚದಷ್ಟು ಜೀರಿಗೆ ಮತ್ತು 1.5 ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕು. ಈಗ ಆಯಿತು, ಇದಾಯಿತು. ಇದನ್ನು ಆಫ್ ಮಾಡಿಕೊಂಡು ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ನಾನು ಆಫ್ ಮಾಡಿಕೊಂಡಿದ್ದೇನೆ ತೆಂಗಿನ ತುರಿ ಮತ್ತು ಸ್ವಲ್ಪವೇ ಸ್ವಲ್ಪ ಒಂದು ಹಳದಿ.
ಇನ್ನು ಒಂದು ತುಂಡು ಬೆಲ್ಲವನ್ನು ಇದರಲ್ಲೇ ಹಾಕಿ ಇದನ್ನು ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿಕೊಳ್ಳಲಿಕ್ಕೆ ಉಂಟು. ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿಕೊಳ್ಳೋಣ. ವೀಕ್ಷಕರೇ, ಸ್ವಲ್ಪ ತಣ್ಣಗಾಗಿದೆ. ಈಗ ಎಲ್ಲವನ್ನು ಇದನ್ನು ಪ್ಲೇಟಲ್ಲಿ ಹಾಕ್ಕೊಳ್ತೇನೆ. ಪ್ಲೇಟಲ್ಲಿ ಹಾಕ್ಕೊಂಡ್ರೆ ನಮಗೆ ಸುಲಭ ರೀತಿಯಲ್ಲಿ ಕಟ್ ಮಾಡಲಿಕ್ಕೆ ಆಗ್ತದೆ. ಈಗ ಇದನ್ನು ಪೀಸ್ ಪೀಸ್ ಆಗಿ ನಾವು ಕಟ್ ಮಾಡಲಿಕ್ಕೆ ಉಂಟು. ನೋಡಿ, ಎಲ್ಲವನ್ನು ಸಹ ಈಗ ಇದರೊಳಗಿಂದ ತೆಗೆದುಕೊಂಡು ಆದಷ್ಟು ನಮ್ಮ ಕೈಗೆ ಬಿಸಿಯಾಗದ ಹಾಗೆ ಇರುವಾಗ ಇದನ್ನು ಈಗ ಸಣ್ಣದಾಗಿ ಪೀಸ್ ಮಾಡಿಕೊಳ್ತೇನೆ. ಮಸಾಲೆ ತಣ್ಣಗಾಗಿದೆ. ಈ ದೊಡ್ಡ ಒಂದು ಹುಳಿ ನೋಡಿ, ಇಷ್ಟನ್ನು ನಿಮ್ಮ ಹತ್ರ ಅಂಬಡಿ ಇದ್ದರೆ ಅಂಬಡಿ ಸಹ ಹಾಕ್ಕೊಳ್ಳಿಕ್ಕೆ ಆಗ್ತದೆ ಅಂತ ಇದಕ್ಕೆ, ಅಥವಾ ಬಿಂಬುಳಿ ಇದ್ದರೆ ನಾನು ಹುಳಿ ಹಾಕ್ಕೊಳ್ತಿದ್ದೇನೆ. ನೋಡಿ, ಒಂದು ಹುಳಿ, ಒಂದು ಸಣ್ಣ ತುಂಡು ಬೆಲ್ಲ, ಮತ್ತು ಇದನ್ನೆಲ್ಲ ತಣ್ಣಗಾದದನ್ನು ಇದರಲ್ಲಿ ಹಾಕೊಳ್ಳೋಣ. ಇದು ಹೆಚ್ಚು ಖಾರ ಮಾಡೋದಿಲ್ಲ ನಾವು. ಸೊ 5 ಮೆಣಸು ಸಾಕಾಗ್ತದೆ, ಅದನ್ನು 4 ಮೆಣಸು ಸಹ ಸಾಕಾಗ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನೀಗ ಮಸಾಲೆಯನ್ನು ರುಬ್ಬಿಕೊಂಡು ಬರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಗ್ರೈಂಡ್ ಆಗಿ ಬಂತು ನೋಡಿ. ಈಗ ಇದನ್ನು ಏನು ಮಾಡುವ ಹೇಳಿದರೆ, ಒಂದು ಬಾಣಲೆಗೆ ಸೀದಾ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ನಾನು. ತುಂಬ ಫೈನ್ ಪೇಸ್ಟ್ ಏನು ಬೇಕಂತ ಇಲ್ಲ, ಅದ ಪೇಸ್ಟ್ ಆದರೆ ಸಾಕು. ನೋಡಿ, ಈ ಕಲರಲ್ಲಿ ಇದ್ದರೆ ಸಾಕು. ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರು ಮಾಡ್ಕೊಳ್ಳೋಣ. ಅದು ಅದರಷ್ಟಕ್ಕೆ ಮತ್ತೆ ದಪ್ಪ ಆಗ್ತದೆ. ಸಾಧಾರಣ ಒಂದು 2-3 ಲೋಟಗಳಷ್ಟು ನೀರನ್ನು ಹಾಕ್ಕೊಂಡು ನಾವು ಇದಕ್ಕೆ ನೀರನ್ನು ಸರಿಯಾಗಿ ನೀರು ಮಾಡಿಕೊಳ್ಬೇಕು. ಯಾಕೆಂದರೆ ಈಗ ನಾವು ಈ ಏನು ಮಾಡಿಟ್ಟುಕೊಂಡಿದ್ದೇವೆ ನೋಡಿ, ಇಲ್ಲಿ ಉಂಟು, ಇದನ್ನು ಈಗ ಹಾಕ್ಕೊಳ್ಳಿಕ್ಕೆ ಉಂಟು. ಅದರಿಂದಾಗಿ ಈಗ ಇದನ್ನು ಉರಿಸ್ಕೊಳ್ತಿದ್ದೇನೆ. ನೋಡಿ, ಗ್ಯಾಸ್ ಉರಿಸ್ಕೊಳ್ತಿದ್ದೇನೆ. ಇನ್ನು ಇದನ್ನು ಕಟ್ ಮಾಡಿಕೊಳ್ಳೋಣ ನಾವು. ಒಂದು ಸಣ್ಣ ಸಣ್ಣ ಪೀಸ್ಗಳಾಗಿ ನೋಡಿ, ದೊಡ್ಡದ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳೋಣ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪ, ಯಾಕೆಂದರೆ ಇದರಲ್ಲಿ ಸೊಪ್ಪು ಉಂಟು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡೋಣ. ಮುಚ್ಚಳ ಮುಚ್ಚಿಕೊಳ್ಳೋಣ. ಇಲ್ಲಿ ನೋಡಿ, ಇದು ಇಷ್ಟು ಕಟ್ಟಾಗಿದೆ. ಸಣ್ಣ ಪೀಸ್ಗಳಾಗಿ ಮಾಡಿಕೊಡ್ತಿದ್ದೇನೆ. ಎಲ್ಲವನ್ನು ಸಹ ಈಗ ಮಾಡಿಕೊಂಡು ನಾನು ನಿಮಗೆ ತೋರಿಸ್ಕೊಡ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಎಲ್ಲ ಕಟ್ಟಾಗಿ ಆಯಿತು. ನೋಡಿ, ನಾನು ಸಾಧಾರಣ ಹದ ತುಂಡು ಮಾಡ್ತೇನೆ. ಇಲ್ಲಿ ನೋಡಿ, ಇಲ್ಲೀಗ ಇದು ಇನ್ನು ಕುದಿಲಿಕ್ಕೆ ಬರಲಿಲ್ಲ. ಅದರ ಮೊದಲೇ ಸಹ ನಾವಿದನ್ನು ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ಒಂದೊಂದು ಸಣ್ಣ ಸಣ್ಣ ಕುದಿ ಬಂತಷ್ಟೇ. ನೋಡಿ, ಎಲ್ಲವನ್ನು ಇದಕ್ಕೆ ನಾನು ಶಿಫ್ಟ್ ಮಾಡಿಕೊಳ್ತೇನೆ. ಶಿಫ್ಟ್ ಮಾಡಿಕೊಂಡು ಒಮ್ಮೆ ತಿರುಗಿಸ್ಕೊಳ್ಳೋಣ. ಇದು ಊಟಕ್ಕೆ ಸಾಕ್ತದೆ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಾಕ್ತದೆ, ಹೇಗೆ ಸಹ 2ಕ್ಕೆ ಸಹ ಆಗುವಂಥದ್ದು ಇದು. ಸೊ ಇಲ್ಲಿ ನೋಡಿ, ಈಗ ಇದನ್ನು ಮುಚ್ಚಿಕೊಂಡು ಇದು ಕುದಿಯಲು ಬಿಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಸ್ವಲ್ಪ ಕುದಿತಾ ಬಂತು. ಈಗ ಒಮ್ಮೆ ಕೈ ಆಡಿಸಿಕೊಳ್ಳೋಣ. ಯಾಕೆ ಹೇಳಿದರೆ ಇದರಲ್ಲಿ ಅಕ್ಕಿಯಿಂದ ಮಾಡಿದಂತಹ ವಸ್ತುವನ್ನು ಹಾಕಿದ್ದೇವಲ್ಲ, ಅದರಿಂದಾಗಿ ಅದು ತಳ ಹಿಡಿಯುವಂಥ ಚಾನ್ಸ್ ಇರ್ತದೆ. ಸ್ವಲ್ಪ ದಪ್ಪ ಆದಾಗೆ ಕಾಣ್ತದೆ ನನಗಿದು. ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ ನಾನು. ನೋಡಿ, ಹೇಗೆ ತುಂಡುಗಳು ನೋಡಿ ಅಂತ ಹೇಗೆ ಉಂಟು, ಬಹಳ ರುಚಿಕರವಾಗಿ ಬರ್ತದೆ. ಇದು ಆಗಬೇಕೀಗ. ಇದು ಕುದೀತಾ ಇರುವಾಗ ನಾವು ಇದಕ್ಕೊಂದು ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ. ಇದು ಕುದೀಲಿ. ಇಲ್ಲಿ ನೋಡಿ, ಒಂದು ನೀರುಳ್ಳಿಯನ್ನು ನಾನು ತೆಗೆದುಕೊಂಡದನ್ನು ಸ್ವಲ್ಪ ಜಜ್ಜಿಕೊಳ್ತೇನೆ. ಒಂದು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಜಜ್ಜಿಕೊಳ್ಳೋಣ. ಅದರೊಟ್ಟಿಗೆ ಒಂದು 4-5 ಬೆಳ್ಳುಳ್ಳಿಗಳನ್ನು ಸಹ ಅದರೊಟ್ಟಿಗೆ ಜಜ್ಜಿಕೊಳ್ಳೋಣ. ಈ ಬೆಳ್ಳುಳ್ಳಿಯ ಒಗ್ಗರಣೆ ಇದರೊಟ್ಟಿಗೆ ಒಂದು ಈ ಬೆಳ್ಳು ಕಲ್ಲನ್ನಿದ್ದರೆ ಅದು ಸಹ ಬಹಳ ಉತ್ತಮ ಆಗ್ತದೆ. ಇಲ್ಲಿ ನೋಡಿ, ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಅದರಲ್ಲಿ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಈ ಜಜ್ಜಿಟ್ಟಂತಹ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ, ಬೇಕಿದ್ದರೆ ಇಲ್ಲಿ ಒಗ್ಗರಣೆ ಸೊಪ್ಪು ಸಹ ಹಾಕ್ಕೊಳ್ಬೋದು. ಆದರೆ ನಾನು ಹಾಕೋದಿಲ್ಲ, ಯಾಕೆಂದರೆ ಅದರಲ್ಲಿ ಆಲ್ರೆಡಿ ಎಲೆ ಉಂಟಲ್ಲ, ನಮ್ಮ ಕೆಸುವಿನ ಎಲೆಯನ್ನು ಯೂಸ್ ಮಾಡಿದ ಕಾರಣ ನಾನು ಇದಕ್ಕೀಗ ಕೆಸುವಿನ ಎಲೆಯ ಫ್ಲೇವರೇ ಇಲ್ಲಿ ಹೇಳಿ
ಇದನ್ನು ಚೆನ್ನಾಗಿ ಹೀಗೆ ಇದು ಬಾಡುವ ಹಾಗೆ ಮಾಡ್ಕೊಳ್ತೇನೆ ವೀಕ್ಷಕರೇ. ಇದು ನೋಡಿ ಬ್ರೌನ್ ಕಲರಿ ಆಗ್ತಾ ಬಂತು, ಬೆಳ್ಳುಳ್ಳಿ ಸಹ ಬ್ರೌನ್ ಆಗ್ತಾ ಬಂತು, ನೀರುಳ್ಳಿ ಸಹ ಇಲ್ಲಿ ನೋಡಿ, ಇಲ್ಲಿ ಇದು ಕುದಿತಾ ಬಂತು ನೋಡಿ. ಇನ್ನೊಮ್ಮೆ ಇದಕ್ಕೆ ಕೈ ಆಡಿಸ್ಕೊಳ್ಳೋಣ. ಎಷ್ಟು ದಪ್ಪ ಆಯ್ತು ನೋಡಿ, ಇಷ್ಟು ಒಳ್ಳೆ ಚೆನ್ನಾಗಿ ಅದರಲ್ಲಿ ಇದು ಬೆಳಿಗ್ಗೆ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿಂದರೆ ಬಹಳ ರುಚಿಕರವಾಗಿರ್ತದೆ. ಈಗ ನಾನು ರಾತ್ರಿ ಮಾಡ್ತಾ ಇದ್ದೇನೆ, ನಾಳೆ ಬೆಳಿಗ್ಗೆ ಆಗುವಾಗ ಸೂಪರಾಗಿ ಬರ್ತದೆ. ಇದು ಈಗ ಒಳ್ಳೆ ಬ್ರೌನ್ ಕಲರಿಗೆ ಬಂತು ಎಲ್ಲ ನೋಡಿ. ಇದರಲ್ಲಿ ಎಣ್ಣೆ ಸ್ವಲ್ಪ ಹೆಚ್ಚು ಹಾಕಿ ಹೇಳಿದ್ದೇನೆ, ಕೆಸುವಿಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿದರೆ ಬಹಳ ಉತ್ತಮ. ಸಾಕು, ಇದನ್ನು ಆಫ್ ಮಾಡಿಕೊಂಡು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನಾನು ಹೇಳಿದೆಲ್ಲ ಬೆಳ್ಳು ಕಲ್ಲಿದ್ರೆ ಬಹಳ ಉತ್ತಮ ಅಂತ. ಆಯಿತು, ಆಫ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿಕೊಂಡು ವೀಕ್ಷಕರೇ ನೋಡಿ ಬೆಳಿಗ್ಗೆ ಹೀಗೆ ಆಗಿದೆ ನೋಡಿ. ನಿನ್ನೆ ರಾತ್ರಿ ಮಾಡಿಟ್ಟದಂಥದ್ದು ಹೇಗೆ ಬಂದಿದೆ ನೋಡಿ, ಪೀಸಸ್ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕಾಣ್ಬೋದು ನೋಡಿ. ಇದನ್ನು ಹೀಗೆ ಬೇಕಿದ್ದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಸತಿ ಕುದಿಸಿಕೊಂಡು ಬಿಸಿ ಬಿಸಿ ತಿನ್ಬೋದು, ಅಥವಾ ನೋಡಿ ಹೀಗೆ ಸರ್ವ್ ಮಾಡ್ತೇನೆ ನಾನೀಗ. ನಮ್ಮ ತುಳುನಾಡು ಸ್ಟೈಲಿನ ಪತ್ರೊಡೆ ತಿನ್ನಲು ರೆಡಿಯಾಗಿದೆ. ನಾನು ನಿನ್ನೆ ರಾತ್ರಿ ಇದನ್ನು ಈಗ ಸರ್ವ್ ಮಾಡಿ ತೋರಿಸಲಿ, ಯಾಕೆಂದರೆ ಬೆಳಿಗ್ಗೆ ಆಗುವಾಗ ನೋಡಿ ಈ ರೀತಿಯಾಗಿ ನನಗೆ ಅದು ನೋಡಲಿಕ್ಕೆ ಸಹ ಖುಷಿ ಆಗ್ತದೆ, ತಿನ್ನಲಿಕ್ಕೆ ಸಹ ಖುಷಿ ಆಗ್ತದೆ. ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಬಿಸಿ ಮಾಡಿಕೊಂಡು ಸಹ ತಿನ್ಬೋದು, ಊಟಕ್ಕೆ ಸಹ ಆಗ್ತದೆ, ಬ್ರೇಕ್ಫಾಸ್ಟಿಗೆ ಆಗ್ತದೆ, ಯಾವುದಕ್ಕೂ ಸೈ ಹೇಳಿದೆಲ್ಲ ನಾನು ನಿನ್ನೆ. ಹಾಗಾದರೆ ನೋಡಿದ್ರಲ್ಲಿ ವೀಕ್ಷಕರೇ, ಬಹಳ ಸುಲಭ ವಿಧಾನದಲ್ಲಿ, ಅದು ಈ ಮಳೆಗಾಲದಲ್ಲಿ ಬೆಳೆಯುವಂತಹ ಕೆಸುವಿನ ಎಲೆಯನ್ನು ಉಪಯೋಗಿಸಿ ಮಾಡಿದರೆ ಏನು ತುರಿಸು ಸಹ ಇಲ್ಲ ಮತ್ತು ಅಷ್ಟೇ ರುಚಿಕರವಾಗಿ ಬರ್ತದೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.